ಅವ್ರ ಅಮ್ಮ ಪಕ್ಕದಲ್ಲಿ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ವಂತೆ ಸರ್. ಅವ್ರ ಅಮ್ಮಗೆ ಅಟ್ಯಾಚ್ ಬಾತ್ರೂಮ್ ಒಂದು ರೂಮ್ ಕೊಟ್ಟಿರ್ಲಿಲ್ಲ ಅವಳಿಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕೊಮ್ಮ, 2 ದಿನಕ್ಕೊಂದ್ಸರಿ ಸ್ನಾನ ಮಾಡು ಎಲ್ಲ ಅವತ್ತೇ ಹೇಳಿದ್ದು. ಇಲ್ಲಾಂದ್ರೆ ನಾನು ಒಂದಿನ ಬಿಡ್ತಾ ಇರ್ಲಿಲ್ಲ. ನಾನು ಕರ್ಕೊಂಬಂದು ನನ್ನ ಮಗನ್ ಸಾಕೊಂತ ಇದ್ದೇನೆ. ಅದೇ ಸೂಸೈಡ್ ಅಂದ್ರೆ ಸರ್, ಅವರು ತಪ್ಪು ಅವ್ರಿಗೆ ಅರ್ವಾಗ್ಬಿಡ್ತು. ನಮ್ಮ ಮಗು ಮೋಸ ಮಾಡ್ಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದ್ದಾರೆ. ಅವ್ರ ತಪ್ಪು ಅರ್ವಾಯ್ತು, ಅವ್ರಿಗೆ ಬದುಕಕ್ ಚಾನ್ಸ್ ಇಲ್ಲ. ನನ್ನ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕೋದು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲಾ ಟೆಸ್ಟ್ ಮಾಡಿ ನನ್ನ ಮಗು ಕಪ್ಚುಕ್ಕಿಯಾಗಿ ಬದುಕಿಲ್ಲ. ಲಾಸ್ಟ್ ಅಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅವ್ರು ಏನ್ ಅಪವಾದ ಅವರು ಕೇಳ್ಬೋದಿತ್ತಲ್ಲ, ಪೊಲೀಸ್ ಅವ್ರ ಹತ್ರ ಬಂದು ಈ ತರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ತರ ಅಪವಾದ ಹಾಕ್ಬೇಕು, ಆ ತರ ಹುಡುಗಿ ಇವಳು ಅಂತ ತೋರಿಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇದ್ದಿಲ್ಲ. ಕಾಲೇಜಲ್ಲಿ ವಿಚಾರಿಸಿ ಎಲ್ಲ ವಿಚಾರಿಸಿ ಅವ್ರು ಏನ್ ಅಪವಾದ ಹಾಕಿದ್ರು ಅವ್ರು ಸುಮ್ಮನೆ ಒಂದು ಇವಾಗ ರೀಸನ್ ಸಿಗ್ಬೇಕಷ್ಟೆ. ಆ ತರ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರ್ಸ್ಕೊಂಡು ಹೋಗೋದು ಏನಿದೆ, ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೆ ಇವಾಗ ನಮ್ಮ ಮನೇಲೇ ಇದ್ದೀರ, ಅವ್ರ ಕಡೆ ಯಾರಾದ್ರೂ ಬರ್ಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು. ತುಂಬಾ ಕ್ರಿಮಿನಲ್ ಜನ ಸರ್, 2 ಮುಖಗಳು. ಆ ತರ ಪ್ರಪಂಚಕ್ಕೆ ಇನ್ನ ಯಾರು ಬೇಡ. ಅವಳು ಬದುಕ್ಬೇಕು, ನಂತರನೂ ಮೀಡಿಯಾದವ್ರು ತುಂಬಾ ಸಪೋರ್ಟ್ ಮಾಡಿದ್ವಿ ನಮ್ಗೆ. ಇಲ್ಲಾಂದ್ರೆ ಅವ್ರಿಗೆ ಇದೆಲ್ಲ ಕಾಡ್ತಾ ಇರ್ಲಿಲ್ಲ. ನೀವು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಪೊಲೀಸ್ ಕಳಿಸಿ ಅವರೆಲ್ಲ ವೆರಿಫೈ ಮಾಡೋ ಸಮಯ ನಾನೇ ನೋಡಿಲ್ಲ ಅಂತ ಸರಿಯಾಗಿ